ಹೋಗೋವ್ವ ಬಿರ್ನೆ ಹೋಗು. ಅವ್ನ್ ಕೊಳ್ಳಾಗಿರೋ ಬೇರ್ ತೆಗ್ದು ಹಾಕಿದ್ರೆ ಮಾತ್ರ ಎಲ್ಲ ನೀನ್ ಅನ್ಕೊಂಡಂಗ ಆಗ್ತದ ನೋಡು. ಫಸ್ಟು ಸುದೇಶನ್ ಮದ್ವೆ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಮುಂಚೆ ಸುಶೀಲ್ ಮದ್ವೆ ಏನಾದ್ರು ನಡಿಬೇಕಲ್ಲ. ನಾನಾಗಿರಲ್ಲ. ನಾಗರಕಟ್ಟೆ ದೇವಸ್ಥಾನದ ನಿಧಿನ ಹೊತ್ಕೊಂಡ್ಬಂದು ಇಲ್ಲಿ ಮುಚ್ಚಿಟ್ಟಿದ್ದೀರಾ. ಈ ನಿಧಿಗೋಸ್ಕರ ತಾನೇ ನಮ್ಗಳ ಸಾವಾಗಿತ್ತು. ಈಗ ನಿಧಿ ಇರೋ ಜಾಗ ನನಗೆ ಗೊತ್ತಾಯ್ತು. ಮತ್ತೆ ನೀವಿಲ್ಲಿ ಬಂದು ನೋಡಿದಾಗ ಈ ಜಾಗ ಖಾಲಿ ಆಗಿರುತ್ತೆ. ನಾಗಲಕ್ಷ್ಮಿ, ಇದಕ್ಕೆ ಕಪಾಲನೇತ್ರನ ದಿಗ್ಬಂಧನ ಇದೆಯಮ್ಮ. ಇದನ್ನ ದಾಟಿ ಒಳಗೆ ಹೋಗೋ ಶಕ್ತಿ ಇರೋದು ಕೇವಲ ನಿಮ್ಮಕ್ಕ ಪಂಚಮಿಗೆ ಮಾತ್ರ. ಹೋದ ಜನ್ಮದಲ್ಲಿ ಇದನ್ನ ಕಾಯೋ ಕೆಲಸನ ನೀವು ಮಾಡ್ತಾ ಇದ್ರಿ. ಇವುಗಳು ತೀರ್ಕೊಂಡ ಮೇಲೆ ಇದನ್ನ ಕಾಯೋ ಜವಾಬ್ದಾರಿ ನನ್ನ ಹೆಗಲಿಗೆ ಬಂದಿದೆ. ಕಾಯ್ಕೊಂಡು ಕೂರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಈಗಲೇ ಹೋಗಿ ಪಂಚಮೀನ್ ಕರ್ಕೊಂಬರ್ತೀನಿ. ಈ ಬಾಗ್ಲನ್ನು ತೆಗಿಸ್ತೀನಿ. ನಿಧಿನ್ ಸೇರ್ಬೇಕಾದ ಕಡೆ ಸೇರಿಸ್ತೀನಿ. ಈಗಾಗಲೇ ಪಂಚಮಿ ಬಂದು ಹೋಗಾಯ್ತು. ಪಂಚಮಿ ಇಲ್ಲಿಗೆ ಬಂದಿದ್ಲ? ಹೌದಮ್ಮ, ಅವಳ ಕನಸಿನಲ್ಲಿ ಪ್ರವೇಶ ಮಾಡಿ ಅವಳನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೆ. ಹೋದ ಜನ್ಮದಲ್ಲಿ ಏನೇನಾಯ್ತೋ ಅದೆಲ್ಲದರ ಸಂಪೂರ್ಣ ಕಥೆಯನ್ನ ಅವಳಿಗೆ ಹೇಳಿದೆ. ಹೌದಾ? ಒಳ್ಳೆ ಕೆಲಸನೇ ಮಾಡಿದ್ರಿ. ಅವಳಿಗೆಲ್ಲ ನೆನಪಿಗೆ ಬಂತ? ಪ್ರತಿಯೊಂದನ್ನು ಅವಳು ಒಪ್ಕೊಂಡ್ಲಾ? ಇಲ್ಲಿ ಎಲ್ಲದಕ್ಕೂ ತಲೆ ಅಲ್ಲಾಡಿಸಿದ್ಲು, ಒಪ್ಕೊಂಡ್ಲು. ಆದ್ರೆ ಅವಳು ಪಾಲಿಗಿದು ಕನಸಾಗೆ ಕಂಡಿರುತ್ತೆ. ಕನಸು ಅಂದ್ಕೊಂಡ್ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ. ಅವಳು ನಂಬ್ತಾಳೆ. ಈಗ ಅವಳಿಗೆ ಸೇಡ್ ಅರ್ಥ ಆಗಿರುತ್ತೆ. ಓದ್ ಜನ್ಮದಲ್ಲಿ ಅವಳು ಹೇಳಿದ್ರಿಂದ ತಾನೆ ಅವರನ್ನೆಲ್ಲ ನಾನು ಕೊಲ್ಲಕ್ ಹೋಗಿ ಕೊನೆಗಾಗ್ದಿರಾ ಕಿಚ್ಚು ಸೇಡಿಂದ ಬೆಂಕಿಗೆ ಹಾರ್ ಸತ್ತಿದ್ದು.
ಈ ಜನ್ಮದಲ್ಲಿ ಆ ಸೇಡಿನ ಜ್ವಾಲೆ ನನ್ನಲ್ಲಿ ಹುರಿತಿದೆ. ರಾಮಣ್ಣ, ವಿಠಲ್, ಚಂದ್ರು, ಕಪಾಲ್ ನೇತ್ರ ಇವ್ರನ್ನೆಲ್ಲ ಕೊಲ್ಲೋ ಪ್ರಯತ್ನದಲ್ಲಿದ್ದೀನಿ. ಈಗ ನೀವು ಪಂಚಮಿಗೆಲ್ಲ ಹೇಳಿರೋದ್ರಿಂದ ಅವಳು ನನ್ನ ಜೊತೆ ಕೈ ಜೋಡಿಸ್ತಾಳೆ. ಇಲ್ಲ. ಏನು? ನೋಡು ನಾಗಲಕ್ಷ್ಮಿ, ನಿನ್ನದು ಸೇಡಿನ ಜನ್ಮ, ಅವಳದು ಕಾರಣ ಜನ್ಮ. ನೀನು ವ್ಯಕ್ತಿಗಳನ್ನ ಕೊಲ್ಲೋದಕ್ಕೆ ಅಂತಲೇ ಹೊರಟಿದೀಯ, ಆದರೆ ಅವಳು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕೊಲ್ಲೋದಕ್ಕೆ ಹೊರಟಿದ್ದಾಳೆ. ಈ ನಿಧಿ ಮತ್ತೆ ಹರಳೂರಿನ ನಾಗರಕಟ್ಟೆಗೆ ಸೇರಬೇಕು ಅಂದ್ರೆ ಪಂಚಮಿ ವಿಠಲ್ ಮನೆಗೆ ಸೊಸೆಯಾಗಿ ಹೋಗ್ಲೇಬೇಕು. ಅವಳೇನಾದ್ರೂ ಆ ಮನೆ ಸೊಸೆಯಾಗೋದ್ರೆ ಅದ್ ನನ್ನ ದಾರಿಗೆ ಅಡ್ಡ ಬಂದ ಹಾಗೆ. ಅವ್ರನ್ನ ಕೊಲ್ಲೋ ಪ್ರತಿಯೊಂದು ಅವಕಾಶಕ್ಕೂ ನನ್ನ ಅಕ್ಕನೇ ನನ್ನ ಗಡ್ಡಗೋಡೆ ಆಗ್ತಾಳೆ. ಹಾಗೇನೆ ಒಂದು ವರ್ಷದಲ್ಲಿ ಅವಳ ಬಲಿನೂ ಆಗತ್ತೆ. ಆ ಕಾರಣಕ್ಕೆ ಅವಳ ಮದ್ವೆ ಆಗ್ಬಾರ್ದು. ನನ್ನ ಮಾತು ಕೇಳು ಮಗು, ಅವಳು ಮದುವೆ ಆಗೇ ಆಗ್ತಾಳೆ. ನಿನ್ನ ಮಾತನ್ನ ಧಿಕ್ಕರಿಸ್ತಾಳೆ. ಅದಕ್ಕೆ ಇವತ್ ಸಂಜೆ ಸುಶೀಲ್ ಸಾಯೋ ಮುಹೂರ್ತ ಇಟ್ಟಿರೋದು. ಮದುವೆ ಗಂಡೆ ಸತ್ ಮೇಲೆ ಮದುವೆ ಹೇಗ್ ನಡೆಯುತ್ತೆ? ಪಂಚಮಿ ಸಹನೆಗೆ ಒಂದು ಅವಕಾಶ ಕೊಡು ಮಗು. ಮೊದಲು ಸೇಡು, ಆಮೇಲೆ ಸಹನೆ, ಮೊದಲು ಸಾವು, ಆಮೇಲೆ ಕರುಣೆ. ಮಗು, ನನ್ನ ಮಾತು ಕೇಳು ಮಗು. ಪರಮೇಶ್ವರ, ಏನಪ್ಪ ನಿನ್ ಮೇಲೆ? ಸುಶೀಲ್ ಪಂಚಮಿ ಮದುವೆ ಮಾಡಿಸ್ತೀಯೋ ಅಥವಾ ಸುಶೀಲನ್ ಸಾಯಿಸ್ತೀಯೋ? ನೀವು ಅಂದುಕೊಂಡ ಹಾಗೆ ಇವತ್ತು ಎಲ್ಲ ನಡೆಯುತ್ತೆ. ಅಪ್ಪಪ್ಪ, ಇದನ್ನ ಶುಭ ದಿನ ಮಾಡ್ಕೊಳ್ಳೇಬೇಕು. ವರ್ಕೌಟ್ ಆದ್ರೆ ಕೈಯಲ್ಲಿ ದುಡ್ಡು, ಕಣ್ಣೆದುರಿಗೆ ಕಾರು. ಇದೇನಪ್ಪ ಇದು? ಕಾರ್ ಅಂದ ತಕ್ಷಣ ಕಾರ್ ಬಂದೇ ಬಿಡ್ತು. ಕಾರ್ ಮಾತ್ರ ಬಂದಿಲ್ಲ, ಜೊತೆಗೆ ನಿಮ್ ಮಳಿಯಾನು ಬಂದಿದ್ದಾನೆ. ಮಾಂಸನ ನಾವು ಶುದ್ಧ ಶಾಕಾಹಾರಿಗಳು ಕಣಪ್ಪ. ನಾನು ಮಾವ ಅನ್ನೋದನ್ನೇ ಸ್ಟೈಲ್ ಆಗಿ ಮಾಂಸ ಅಂದೆ ಅಷ್ಟೇ. ಓಹೋ, ಹೊಸ ಭಾಷೆ. ಮಾವ ಅಂದ್ರೆ ಮಾಂಸ, ಹೆಂಡತಿ ಅಂದ್ರೆ ಹಂಸ. ತಡಿ, ಸೊಸೆ ಅಂದ್ರೆ ಸಂಸು. ಕರೆಕ್ಟಾ? ತುಂಬಾ ಕಾಮಿಡಿ ಮಾತಾಡ್ತೀರಾ. ಐ ಲೈಕ್ ದಿಸ್. ಅಂದಾಗೆ ಎಲ್ಲಿ ನಮ್ ಪೊಮ್ಮಿನ ನಮ್ಮನೇಲಿ ಯಾವ ನಾಯಿನೂ ಇಲ್ಲಪ್ಪ. ನೀವೇ ಇದ್ದೀರಲ್ಲ ಬಿಡಿ. ನಾನು ಹೇಳಿದ್ದು ಪಂಚಮಿಯಲ್ಲಿ ಅಂತ. ಯಾಕೆ? ಮುಂದಿನ ಶುಕ್ರವಾರ ಮದುವೆ ನೋಡಿ, ಹೆಚ್ಚೇನು ಟೈಮ್ ಇಲ್ಲ. ನಾನು ಇವತ್ತು ಫ್ರೀ ಆಗಿದ್ದೆ. ನನಗೆ ಹೋಟೆಲು, ಸಿನಿಮಾ, ಕ್ಲಬ್ ಅಂತ ಸುತ್ತಾಡ್ಕೊಂಡು ಬರೋಣ ಅನ್ಕೊಂಡೆ. ನಿನ್ ಭಾವಿ ಮಾವನ್ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡ್ತೀಯಲ್ಲಪ್ಪ. ಭಾವಿನೋ ಟ್ಯಾಂಕು, ಜನ್ಮ ಕೊಟ್ಟ ಅಪ್ಪನ ಮುಂದೆನೂ ನಾವು ಹಿಂಗೆ ಮಾತಾಡೋದು. ಎಲ್ಲ ಕುಲ್ಲಂ ಕುಲ್ಲ, ಅನ್ಕೊಂಡಿದ್ದನ್ನ ಫಿಲ್ಟರ್ ಇಲ್ಲದೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ. ಅವಳು ಇಲ್ಲ. ಯಾವಾಗ ಬರ್ತಾಳೆ? ಸಂಜೆ ನಾನೇ ಕರ್ಕೊಂಡ್ ಬರ್ತೀನಿ ಬಿಡು. ಎಲ್ಲಿಗೆ? ಗಾರ್ಡನ್ ರೆಸ್ಟೋರೆಂಟ್ಗೆ. ಪರವಾಗಿಲ್ವೇ, ನಿಮ್ಗೂ ದೊಡ್ಡ ದೊಡ್ಡ ಹೋಟ್ಲುಗಳ ಹೆಸರೆಲ್ಲ ಗೊತ್ತಿದೆಯಲ್ಲ ಮಾಮ್ಸ್. ದೊಡ್ಡವ್ರು ಸಹವಾಸ ಮಾಡಿದ್ಮೇಲೆ ಎಲ್ಲ ತಿಳ್ಕೊಳ್ಳೇಬೇಕಲ್ಲಪ್ಪ. ಅದು ಸರಿ, ನಿನ್ ದೊಡ್ಡಪ್ಪ ನಿನ್ನ ಹತ್ರ ಏನು ಹೇಳಲಿಲ್ವಾ? ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪಂಚಮಿನ ಮದುವೆ ಆಗೋದನ್ನ ತಪ್ಪಿಸ್ಬೇಡ ಅಂತ. ಸರಿ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಸರಿನಪ್ಪ, ನಾನು ನನ್ನ ಮಗಳನ್ನ ಸಂಜೆ ಕರ್ಕೊಂಡು ಬರ್ತೀನಿ. ಹೋಗೋ ಮುಂಚೆ ಒಂದು ಪ್ರಶ್ನೆ. ನಿನಗೆ ನನ್ನ ಮಗಳು ಪಂಚಮಿನ ಕಂಡ್ರೆ ಅಷ್ಟಿಷ್ಟನಾ? ಎಸ್, ಯಾಕಂದ್ರೆ ಅವಳು ನನ್ನ ಪ್ರಾಣ ಉಳಿಸ್ದವಳು. ನಾನು ಮದುವೆ ಅಂತ ಆದ್ರೆ ನಿಮ್ಮ ಮಗಳನ್ನೇ. ಅಕಸ್ಮಾತ್ ಆಗೋ ಮದುವೆನ ಯಾರಾದ್ರೂ ತಪ್ಪಿಸಿದ್ರು ಅಂತ ಇಟ್ಕೋ, ಆಗೇನ್ ಮಾಡ್ತೀಯ?
ತಪ್ಪಿಸಿದವ್ರು ಪ್ರಾಣ ತೆಗಿತೀನಿ. ಮಾಮ್ಸ್, ಸಂಜೆ ನಿಮ್ಮ ಮಗಳನ್ನ ನೀವೇ ಕರ್ಕೊಂಬನ್ನಿ. ಆದ್ರೆ ಕರ್ಕೊಂಬಂದ್ಮೇಲೆ ನೀವು ಇರಬೇಡಿ. ಓಕೆ, ಬಾಯ್. ಹಲೋ, ನಾನು ಸ್ವಾಮಿ ರಾಮಣ್ಣ. ಸಂಜೆ ಗಾರ್ಡನ್ ರೆಸ್ಟೋರೆಂಟ್ ಹತ್ರ ಬರ್ತೀನಿ. ಆರಾಮಾಗಿ ನಡಿಬೇಕಾಗಿದ್ದ ಮದುವೆ ವಿಚಾರದಲ್ಲಿ ತರಲೆ ಶುರು ಮಾಡಿದ್ಯಲ್ಲ, ಅದು ಇತ್ಯರ್ಥ ಆಗ್ಬೇಕಲ್ಲ. ನಾನು ನನ್ನ ಮಗಳು ಪಂಚಮಿಯನ್ನ ಕರ್ಕೊಂಡು ಬರ್ತೀನಿ ಸ್ವಾಮಿ. ಅದೇ ಗಾರ್ಡನ್ ಹೋಟ್ಲಲ್ಲಿ ನಾನು ನೀವು ಭೇಟಿ ಮಾಡೋ ಸಮಯಕ್ಕೆ ಪಂಚಮಿ ಸುಶೀಲು ಭೇಟಿ ಮಾಡ್ತಾರೆ. ಆದ್ರೆ ಅವರಿಬ್ಬರಿಗೆ ಮದುವೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ನನಗೆ ಯಾಕಪ್ಪಯ್ಯ ಮೊಬೈಲು? ನಾನು ಯಾರ ಜೊತೆ ಮಾತಾಡಬೇಕು? ಆಗೋ ಗಂಡನ ಜೊತೆನಮ್ಮ. ನಿಮ್ಮಪ್ಪನಿಗೆ ತುಂಬ ಒಳ್ಳೆ ಬುದ್ಧಿ ಬಂದಿದೆ. ನೀನು ಸಂಕೋಚದಿಂದ ಎಲ್ರ ಮುಂದೆ ಎಲ್ಲಿ ಸರಿಯಾಗಿ ಮಾತಾಡೋದಿಲ್ವೋ ಅಂತ ನಿನಗೆ ಅಂತ ಒಂದು ಮೊಬೈಲ್ ತಂದು ಕೊಟ್ಟಿದ್ದಾರೆ ಅಲ್ವೇನ್ರಿ? ನಮ್ಮ ಅಪ್ಪನ ಹಣೆಗೂ ಅಲ್ಲ.